ನಮಸ್ಕಾರ ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರಿಗೆ ಶತ್ರುಫಲ. ಇವತ್ತಿನ ಸಂಚಿಕೆಯಲ್ಲಿ ವೃಶ್ಚಿಕ ರಾಶಿಯವರಿಗೆ ಶತ್ರುಫಲ ಹೇಗೆ, ಈ ರಾಶಿಯವರಿಗೆ ಚಂದ್ರ ನೀಚನಾಗಿರ್ತಾನೆ. ಯಾವಾಗ ವೃಶ್ಚಿಕ ರಾಶಿಯವರಿಗೆ ಚಂದ್ರ ನೀಚನಾಗಿರ್ತಾನೋ, ಚಂದ್ರ ಯಾರು? ಮನಸ್ಸಿಗೆ ಕಾರಕ. ಈ ರಾಶಿಯವರಿಗೆ ಅವರ ಮನಸ್ಸೇ ಶತ್ರು ಆಗಿರ್ತದೆ. ಯಾವಾಗಲೂ ವೃಶ್ಚಿಕ ರಾಶಿಯವರು ಮನಸ್ಸಿನ ಹಿಡಿತ ಇಟ್ಕೊಂಡಿರಬೇಕು. ನಿಯಂತ್ರಣ ತಪ್ಪಿದ್ರೆ ಅವರ ಮನಸ್ಸಿನಗೆ ಕಾರಕವಾದಂಥ ಚಂದ್ರ ಶತ್ರುತ್ವವನ್ನು ಸೃಷ್ಟಿ ಮಾಡ್ತಾನೆ ಅಂತ ಹೇಳ್ಬೋದು. ಒಂದು ಜಲತತ್ವಕ್ಕೆ ಸೇರಿದ ರಾಶಿ ಕುಜ ತತ್ವವನ್ನು ಸೂಚಿಸುತ್ತದೆ. ಅಂದರೆ ಈ ವೃಶ್ಚಿಕ ರಾಶಿಯಲ್ಲಿರುವಂಥ ವ್ಯಕ್ತಿಗಳು ಹಠದ ಸ್ವಭಾವ, ಮುಂಗೋಪಿಗಳು ಕೂಡ ಆಗಿರ್ತಾರೆ ಅಂತ ಅರ್ಥ. ಹಾಗೆ ಈ ರಾಶಿಯವರು ಗುಪ್ತ ಮನಸ್ಸಿನವರು. ಬೇಗನೆ ಕಷ್ಟ ಸುಖ ಯಾವುದು ಹೇಳ್ಕೊಳ್ಳಿಕ್ಕೆ ಮನಸ್ಸು ಮಾಡೋದಿಲ್ಲ. ನಿಗೂಢವಾಗಿರುವಂತಹ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗ್ತಾರೆ. ಇದರಿಂದ ಸಮಸ್ಯೆಗೂ ಈಡಾಗ್ಬೋದು ಅಥವಾ ಅದೃಷ್ಟವಂತರಾದರೂ ಆಗಬಹುದು, ಹೇಳಲಿಕ್ಕಾಗೋದಿಲ್ಲ. ಅದು ಅವರ ಕರ್ಮ, ಅವರ ಶಾಪ ಅಥವಾ ಅವರ ಅದೃಷ್ಟದ ಮೇಲೆ ನಿರ್ಧಾರವಾಗಿರುತ್ತದೆ. ಯೋಚನಾಶೀಲರು ಕೂಡ ಆಗಿರ್ತಾರೆ. ಬಹಳ ಏಕಾಂತ ಬಯಸ್ತಾರೆ ಈ ವ್ಯಕ್ತಿಗಳು. ಸ್ನೇಹ ಸಂಬಂಧ ಸಂಘ ಸವಾಸ ಹಿಡಿಯೋದು ಕಮ್ಮಿ ವೃಶ್ಚಿಕ ರಾಶಿಯವರು. ಇನ್ನು ಈ ರಾಶಿಯವರಿಗೆ ಮನಸ್ಸಿನ ಮೇಲೆ ಯಾವುದಾದ್ರೂ ವಿಚಾರಗಳ ಬಗ್ಗೆ ಆಲೋಚನೆ ಹಿಡಿದ್ರೆ ಅದು ಸಾಧಿಸಲೇಬೇಕು ಅಂತ ದೃಢವಾದ ಸಂಕಲ್ಪ ತಗೊಂಡ್ರೆ ಯಾರಿಗೂ ಗೊತ್ತಿಲ್ಲದೇನೆ, ಯಾವ ಸುಳಿವು ಕೊಡದೆ, ಯಾರ ಹತ್ರನೂ ಪ್ರಸ್ತಾಪ ಮಾಡದೆ ಆ ಕೆಲಸ ಕಾರ್ಯಗಳನ್ನ ಸಾಧಿಸ್ತಾರೆ ವೃಶ್ಚಿಕ ರಾಶಿಯವರು. ಮತ್ತು ಕೆಲವೊಂದು ವಿಚಾರಗಳನ್ನ ಯಾರ ಹತ್ರನೂ ಪ್ರಸ್ತಾಪ ಮಾಡಿಕೊಳ್ಳಿಕ್ಕೂ ಇಷ್ಟಪಡೋದಿಲ್ಲ. ಯಾವ ವಿಚಾರಗಳಾಗಲಿ ಬೇಗನೆ ಕಷ್ಟ ಸುಖ ಹೇಳ್ಕೊಳ್ಳೋದಿಲ್ಲ. ಏನೂ ಗೊತ್ತಿಲ್ಲದ ಹಾಗೆ ಇರ್ತಾರೆ ನಮ್ಮ ವೃಶ್ಚಿಕ ರಾಶಿಯ ವ್ಯಕ್ತಿಗಳು. ಸಮಯ ಬಂದಾಗ ಎಲ್ಲನೂ ಸಾಧಿಸ್ತೀನಿ ಅನ್ನುವಂಥ ಛಲ ಅವರ ಮನಸ್ಸಲ್ಲಿರ್ತದೆ. ಮತ್ತು ಈ ಮನಸ್ಸಿನ ಮೇಲೆ ಬರುವಂಥ ವಿಚಾರ ಅಂದರೆ ಇವರು ಸ್ವಲ್ಪ ಶಾರ್ಟ್ ಟೆಂಪರ್ಗಳಾಗಿರ್ತಾರೆ. ಅತಿ ಬೇಗ ಕೋಪ ಮಾಡಿಕೊಳ್ಳುವಂಥ ವ್ಯಕ್ತಿಗಳು. ಸಣ್ಣ ಪುಟ್ಟ ವಿಚಾರಗಳಿಗೆ ಕೋಪ ಮಾಡಿಕೊಂಡು ಅಪಮಾನ ಅವಮಾನಕ್ಕೂ ಗುರಿಯಾಗ್ಬೋದು ಅಥವಾ ನಿಷ್ಠುರಾದರೂ ಕಟ್ಕೋಬೋದು ವ್ಯಕ್ತಿಗಳಿಗೆ. ಅದೇ ಮನಸ್ಸಿನ ಹಿಡಿತ ಇಟ್ಕೊಂಡಿಲ್ಲ ಅಂದರೆ ಇಂಥ ಕೋಪ ಬಂದು ಶತ್ರುತ್ವದ ಫಲ ಶುರುವಾಗ್ತದೆ. ಪ್ರಥಮ ಶತ್ರುತ್ವದ ಯೋಗ. ಇವರ ಕೋಪನೇ ಇವ್ರಿಗೆ ಮುಳುವಾಗಿರ್ತದೆ. ವಿಪರೀತ ಹಠವಾದಿಗಳು, ಛಲವಾದಿಗಳಾಗಿರುವಂಥ ಇವರು ಹಿಡಿದ ಕೆಲಸ ಕಾರ್ಯಗಳನ್ನ ಕಾರ್ಯರೂಪಕ್ಕೆ ತಂದೇ ತರ್ತಾರೆ. ಇದರಲ್ಲಿ ಇವರು ಬಗ್ಗೋದಿಲ್ಲ. ಆದರೆ ಹೊಸ ಹೊಸ ಬದಲಾವಣೆಗಳಿಗೆ ಕೈ ಹಾಕ್ತಾರೆ. ಒಬ್ಬರ ಮೇಲೆ ಡಿಪೆಂಡೆಂಟ್ ಪರ್ಸನ್ನು ಅಲ್ಲ ವೃಶ್ಚಿಕ ರಾಶಿಯವರು. ಕ್ರಿಯೇಟಿವಿಟಿ ಜನ. ಏನಾದರೂ ಸಾಧಿಸಲೇಬೇಕು, ಆಶ್ಚರ್ಯ ಪಡಬೇಕು ನೋಡಿ ಜನ ಇವರು ಮಾಡೋ ಕೆಲಸ ಕಾರ್ಯಗಳನ್ನ. ಆ ಮಟ್ಟಕ್ಕೆ ಇವರು ಜೀವನದಲ್ಲಿ ಬದಲಾವಣೆಗಳು ಆಗ್ತಾರೆ. ಆದರೆ ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಂಡ್ರೆ ಮಾತ್ರ. ಇವರ ಮನಸ್ಸಲ್ಲಿ ಕೆಲವೊಂದು ಬದಲಾವಣೆಗಳು ರಾಶಿ ನಕ್ಷತ್ರಗಳು ಹಾಗೂ ದಶಾಫಲಗಳ ಮುಖಾಂತರ ಮತ್ತು ಗ್ರಹಗತಿಗಳ ಸ್ಥಾನಮಾನದಿಂದ ಬದಲಾವಣೆ ಆಗ್ತದೆ. ಅದು ಯಾವುದು ಅಂತ ನೋಡೋಣ. ಅದು ಹೇಗೆ ಶತ್ರುವಾಗಿ ಮಾರ್ಪಾಡಾಗ್ತದೆ ನೋಡೋಣ. ಜಾತಕದಲ್ಲಿ ಇವರಿಗೆ 6 ಮತ್ತು 8ನೇ ಮನೆಯನ್ನು ಶತ್ರುಸ್ಥಾನ ಎಂದು ಕರೆಯಲಾಗ್ತದೆ. 6ನೇ ಮನೆಯಲ್ಲಿ ಚಂದ್ರನಿದ್ದರೆ, ಅವಾಗಲೇ ಹೇಳಿದೆ ಚಂದ್ರ ನೀಚನಾಗಿದ್ದರೆ ಅಂತ. 6ನೇ ಮನೆಯಲ್ಲಿ ಏನಾದರೂ ವೃಶ್ಚಿಕ ರಾಶಿಯವರಿಗೆ ಜಾತಕದಲ್ಲಿ ಚಂದ್ರನಿದ್ದರೆ ಶತ್ರು ಬಾಧೆ ಹೆಚ್ಚಾಗ್ತದೆ. ಸಾಲ ಬಾಧೆಗೆ ತುತ್ತಾಗ್ತಾರೆ. ಧನ ನಷ್ಟವಾಗ್ತದೆ. ಮಾನ ನಷ್ಟ ಆಗ್ತದೆ. ಬಂಧು ವರ್ಗದವರು ಕೂಡ ಶತ್ರುಗಳಾಗ್ತಾರೆ. ಸ್ನೇಹಿತರು ಕೂಡ, ಸಂಬಂಧಿಕರು ಕೂಡ, ಹೊರಗಿನ ಜನ ಕೂಡ ಇದ್ದಕ್ಕಿದ್ದಂಗೆ ಶತ್ರುಗಳಾಗುವಂಥ ಲಕ್ಷಣಗಳು ಹೆಚ್ಚಾಗ್ತದೆ. ನೀವು ಯಾರ ಮೇಲೆ ವಿಶ್ವಾಸ ಇಟ್ಟಿರ್ತೀರೋ ಅಥವಾ ನಂಬಿಕೆ ಇಟ್ಟಿರ್ತೀರೋ, ಚಂದ್ರನ ನೀಚ ಪ್ರಯೋಗದಿಂದ ಅವರ ಮನಸ್ಥಿತಿ ನಿಮ್ಮ ಮನಸ್ಥಿತಿಗೆ ಮನಸ್ತಾಪ ಬಂದು ವಿಶ್ವಾಸಿಗಳೇ ಶತ್ರುಗಳಾಗ್ತಾರೆ ಪ್ರಥಮವಾಗಿ ಈ ಒಂದು ವೃಶ್ಚಿಕ ರಾಶಿಯವರಿಗೆ. ಇನ್ನು 6ನೇ ಮನೆಯಲ್ಲಿ ಕುಜನಿದ್ದರೆ, ಕುಜ ಬಂದಿದ್ರೆ, ಅದೇ 6ನೇ ಮನೆಯಲ್ಲಿ ಚಂದ್ರನಿಲ್ಲದೆ ಕುಜನಿದ್ದರೂ ಕೂಡ ಅಪಮಾನ ಅವಮಾನಕ್ಕೆ ಗುರಿಯಾಗುತ್ತೀರಿ. ಇರುವಂಥ ಸ್ಥಾನಮಾನ, ಒಳ್ಳೆಯ ಸ್ಥಾನಮಾನದಲ್ಲಿ ಇರ್ತೀರ ಅಂತ ತಿಳ್ಕೊಳ್ಳಿ, ಅಂಥ ಸ್ಥಾನಮಾನಗಳನ್ನ ಕೂಡ ಕಳೆದುಕೊಳ್ಳುತ್ತೀರಿ. ಏನೋ ನಿಮ್ಮ ಮನಸ್ಸೇ ನಿಮಗೆ ಬೆಂಕಿಯಾಗಿ ಕಾಡಾಟ ಆಗ್ತದೆ ನಿಮ್ಮ ಜೀವನಕ್ಕೆ. ಯಾಕಂದ್ರೆ ಜಾಸ್ತಿ ಕೋಪ, ಕ್ರೋಧ, ಅಸೂಯೆ ಇಂಥದ್ದೆಲ್ಲ ಬಂದುಬಿಡ್ತದೆ ಕುಜನಿದ್ದಾಗ. ಇನ್ನು 8ನೇ ಮನೆಯಲ್ಲಿ ಬುಧನಿದ್ದರೆ ಶತ್ರುಫಲ ಅದು ಕೂಡ ಹೆಚ್ಚಾಗ್ತದೆ. ನಿಮ್ಮ ಹಠ, ಕ್ರೋಧ, ದ್ವೇಷ ಕೂಡ ಹೆಚ್ಚಾಗ್ತದೆ. ಒಬ್ಬರ ಮೇಲೆ ದ್ವೇಷ ಇಟ್ಕೊಂಡ್ರೆ ಅದನ್ನು ಏನಾದರೂ ಮಾಡಿ ತೊಂದರೆ ಕೊಡಲೇಬೇಕು ಅಂತ ನೀವು ಸೀಮಿತವಾಗಿ ಇಟ್ಕೊಂಡಿರ್ತೀರ. ಅದಕ್ಕೋಸ್ಕರ ನಿಮ್ಮ ಬುದ್ಧಿಯನ್ನು
ತೀಕ್ಷ್ಣವಾಗಿ ಯೋಚನೆ ಮಾಡಿ, ಆಲೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ನಿಮ್ಮ ಬುದ್ಧಿ ಯಾವಾಗ ಸೀಮಿತವಾಗಿರೋದಿಲ್ವೋ, ಆಗ ಶತ್ರು ಬಾಧೆ, ಶತ್ರುಕಾಟ, ಶತ್ರು ದೃಷ್ಟಿ ಹೆಚ್ಚಾಗ್ತದೆ. ಬುಧ ಬುದ್ಧಿಕಾರಕ ಆದ ಕಾರಣ ನಿಮಗೇನಾದರೂ 8ನೇ ಮನೆಯಲ್ಲಿ ಬುಧ ಬಂದರೂ ಕೂಡ ಶತ್ರು ಬಾಧೆ, ನಿಮ್ಮ ನಿಯಂತ್ರಣ ಇರೋದಿಲ್ಲ ನಿಮ್ಮ ಮೈಂಡು, ಆವಾಗ ಕೂಡ ಶತ್ರುತ್ವ ಹೆಚ್ಚಾಗ್ತದೆ. ಇದರ ಪರಿಹಾರಕ್ಕೆ ನೀವು ಶತ್ರುಕಾಟ, ಶತ್ರು ದೃಷ್ಟಿ, ಶತ್ರು ದೋಷದ ಪರಿಹಾರಕ್ಕೆ ವೃಶ್ಚಿಕ ರಾಶಿಯವರು ಚಂದ್ರ ಶಾಂತಿ ಮಾಡಿಸಿ, ಚಂದ್ರ ಯಂತ್ರಗಳನ್ನ ಧಾರಣೆ ಮಾಡಿ, ಚಂದ್ರ ಮಂತ್ರಗಳನ್ನ ನೀವು ಪಠನೆ ಮಾಡಿದ್ರೆ ಶತ್ರುಕಾಟಕ್ಕೆ ಪರಿಹಾರ ಸಿಗುತ್ತೆ ನಮ್ಮ ವೃಶ್ಚಿಕ ರಾಶಿಯವರಿಗೆ. ಹಾಗೆ SR ಕನ್ನಡ TV ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವಿಡಿಯೋಸ್ಗಳನ್ನ ಬಿಡ್ತಾ ಇರ್ತೀವಿ. ರಾಶಿ ನಕ್ಷತ್ರಗಳ ಬಗ್ಗೆ, ತಂತ್ರ ಮಂತ್ರಗಳ ಬಗ್ಗೆ, ವಿಶೇಷ ಪರಿಹಾರ ಬೇಕು, ಸಲಹೆ ಬೇಕು, ಸೂಚನೆ ಬೇಕು, ಮಾರ್ಗದರ್ಶನ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ, ಕಾಲ್ ಮಾಡ್ಬೋದು. ಸಲಹೆ, ಸೂಚನೆ, ಮಾರ್ಗದರ್ಶನ ಕೊಡ್ತೇವೆ. ನಮಸ್ಕಾರ ವೀಕ್ಷಕರೇ, ಸರ್ವೇ ಜನೋ ಸುಖಿನೋ ಭವಂತು.